ಇವತ್ತು ಬೆಳಬೆಳಗ್ಗೆನೇ ಹಳೆ ಬಟ್ಟೆ ಎಲ್ಲ ತೆಗೆದು ಪಾಪಗೋಸ್ಕರ ಯಾವ್ದ್ಯಾವ್ದಾಗುತ್ತೆ ಯಾವ್ದ್ಯಾವುದು ಚಳಿಬೇಕು ಮತ್ತು ಯಾವ್ದು ಫ್ರೆಶ್ ಆಗಿ ರೆಡಿ ಮಾಡ್ಕೋಬೇಕು ಅಂತೇಳಿ ನಮ್ಮಮ್ಮ ಡಿವೈಡ್ ಮಾಡಿ ಇಟ್ಕೊತಾ ಇದ್ದಾರೆ. ನನಗೇನೋ ಹೊಸದು ತರಬೇಕು ಅಂತ ಆಸೆ, ಆದರೆ ಹೊಸದು ಅಂದಿದ ತಕ್ಷಣ ಅಮ್ಮನೂ ಮುಖ ನೋಡ್ತಾರೆ, ನನ್ನ ಗಂಡನೂ ಮುಖ ನೋಡ್ತಾರೆ. ಯಾಕಂದರೆ ಹುಟ್ಟಿ ಬಿಡೋ ಅಷ್ಟು ಬಟ್ಟೆಗಳು ಆಲ್ರೆಡಿ 3 ಮಕ್ಕಳದಿದೆ. ಸೊ ಅದನ್ನೆಲ್ಲ ಸರಿ ಮಾಡಿ ಇಟ್ಕೊಂಡು ಇವಾಗ ಬೆಳಗ್ಗೆ ತಿಂಡಿಗೆ ಇಡ್ಲಿ ಕೊಟ್ಟಿದ್ದಾರೆ. ಇಡ್ಲಿ ಚಟ್ನಿ ಸೂಪರಾಗಿತ್ತು. ಇನ್ನೇನು ಬಾಣಂತನ ಬಂತು ಅಂದರೆ ಇಂಥ ಚಟ್ನಿ ತಿನ್ನೋ ಆಗಿಲ್ಲ ನಾನು. ಅದಕ್ಕೆ ಇವಾಗೆ ತಿಂದು ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಚಾಕ್ಲೇಟ್ ಕೇಕ್ ತಿನ್ನೋ ಹಾಗಾಗಿತ್ತು ಅಂತ ಅಂದಿದ್ದಕ್ಕೆ ಚಾಕ್ಲೇಟ್ ಕೇಕು, ಜ್ಯೂಸು ಮತ್ತು ಚಿಪ್ಸು ತಂದು ಕೊಟ್ಟೋಗಿದ್ರು ಜಯಂತು. ಅದನ್ನು ತಿಂದು ಖಾಲಿ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ, ಇವತ್ತು ಪ್ರತಿದಿನಕ್ಕಿಂತ ಇವತ್ತು ಲೈಟಾಗಿ ಕ್ರಾಂಪ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಪೇನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂದಿದ್ದಕ್ಕೆ ಅಮ್ಮ ಜೀರಿಗೆ ನೀರು, ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಬಿಸಿ ಬಿಸಿ ಕಷಾಯ ಕೊಟ್ಟಿದ್ದಾರೆ. ಕುಡಿತಾ ಕೂತ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರತಿದಿನ ಇದಕ್ಕಿಂತ ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಪೇನ್ಸ್ ಕಾಣಿಸ್ಕೊತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಒಂದು ಮಾತು ಶೇರ್ ಮಾಡ್ಕೊಳ್ಳ. ಏನು ಅಂದರೆ 25% ನನ್ನ ನೋವಿನಂಥ ಗಮನ ಇದ್ದರೆ ಇನ್ನು